ಇವತ್ತು ನಾನು ಮನೆಯಲ್ಲೇ ಮಿಕ್ಸ್ಚರ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬಟ್ಲು ಅಳತೆಯಲ್ಲಿ 3ರಿಂದ 4 ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ಒಂದು ಕಪ್ಪು ಅಕ್ಕಿ ಹಸಿರು, ಕರಿಬೇವು, ಕಡಲೆಬೀಜ, ಕಡಲೆಪಪ್ಪು ಮತ್ತು ಗಟ್ಟಿ ಅವಲಕ್ಕಿ. ಇದು ಮಾಡೋಕ್ಕೆ ಚಕ್ಲಿದು ಹೋಲ್ ತೊಗೊಂಡಿನಿ. ಇಲ್ಲಿ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತೀನಿ. ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟು ಚಪಾತಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ತೆಳ್ಳಗೆ ಇದನ್ನು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಓಮ್ ಕಾಳು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಓಮ್ ಕಾಳು ಹಾಕ್ತಾಯಿದ್ದೀನಿ ಸ್ವಲ್ಪ. ಇವಾಗ ಇದನ್ನು ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಕ್ಕೆ ಕಲಸಿಟ್ಕೊತೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಅರಿಶಿನ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ನಾನು ಸ್ವಲ್ಪ ಅರಿಶಿನ ಹಾಕಿ ಕಲಸಿಡ್ತೀನಿ. ನೋಡಿ, ಅದಕ್ಕೆ ಇದನ್ನು ಕಲಿಸ್ಕೊಬೇಕು. ಚಕ್ಲಿ ಹೋಳಿಗೆ ಈ ಥರದ್ದು ನಾನು ಈಗ ಹಾಕ್ತಾಯಿದ್ದೀನಿ. ಫಿಕ್ಸ್ ಮಾಡಿಬಿಟ್ಟು ಇದನ್ನು ಇದಕ್ಕೆ ಹಾಕಿ ಬಾಣಲಿಗೆ ಬಿಟ್ಟು ತೋರಿಸ್ತೀನಿ. ಎಣ್ಣೆ ಕಾದಿದೆ, ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಸಣ್ಣ ಹೋಲು ಸರಿಯಾಗಿ ಬರಲಿಲ್ಲ, ಅದಕ್ಕೆ ಈ ಹೋಳಿಂದ ಮಾಡಿದ್ದೀನಿ. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಬೇಕು ಚೆನ್ನಾಗಿ. ಇದು ಬೇಯ್ತಾ ಇದೆ ನೋಡಿ. ಮಿಕ್ಸ್ಚರು 2 ಥರ ಮಿಕ್ಸ್ಚರ್ ರೆಡಿ ಮಾಡಿದ್ದೀನಿ. ಈಗ ಇದು ಬೂಂದಿಗೋಸ್ಕರ ಕಲಿಸ್ಕೊಂಡಿದ್ದೀನಿ. ಅದೇ ಹಿಟ್ಟೆ ಈ ಹದದಲ್ಲಿ ಕಲಿಸ್ಕೊಂಡು ಸ್ವಲ್ಪ ಸೋಡಾ ಹಾಕಿದ್ದೀನಿ. ಈಗ ಇದಕ್ಕೆ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಕಡಲೆಪಪ್ಪು ಹಾಕಿದ್ದೀನಿ.
ಕಡಲೆಪಪ್ಪು ಆಗಿದೆ. ಈಗ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ, ಕಡಲೆಪಪ್ಪು ಮತ್ತು ಕಡಲೆ ಬೀಜ, ಕರಿಬೇವು, ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ.